ಹಾರ್ಮಸ್ ಜಲಸಂಧಿಗೆ ಯುದ್ಧ ನೌಕೆಗಳನ್ನ ಕಳಿಸುವಂತೆ ಡೊನಾಲ್ಡ್ ಟ್ರಂಪ್ ಇದೀಗ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಹಾರ್ಮಸ್ ಜಲಸಂಧಿಗೆ ಯುದ್ಧ ನೌಕೆಗಳನ್ನ ಕಳಿಸಿ ಅಂತ ಹೇಳ್ತಿದ್ದಾರೆ. ತೈಲ ಬಿಕ್ಕಟ್ಟಿನ ರಾಷ್ಟ್ರಗಳಿಗೆ ಇದೀಗ ಟ್ರಂಪ್ ಕರೆಯನ್ನ ಕೊಟ್ಟಿದ್ದು, ಮಾರ್ಗವನ್ನ ಸುರಕ್ಷಿತಗೊಳಿಸುವುದಕ್ಕೆ ಯುದ್ಧ ನೌಕೆಯನ್ನು ಕಳಿಸಿ ಅಂತ ಹೇಳಿದೆ. ಚೀನಾ, ಫ್ರಾನ್ಸ್, ಜಪಾನ್ ಮತ್ತು ದಕ್ಷಿಣ ಕೊರಿಯಾ ಈ ಎಲ್ಲಾ ರಾಷ್ಟ್ರಗಳು ಹಡಗುಗಳನ್ನ ಕಳಿಸುತ್ತವೆ. ಟ್ರೂತ್ ಮೂಲಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ. ಮಿತ್ರ ರಾಷ್ಟ್ರಗಳೊಂದಿಗೆ ಚರ್ಚಿಸುತ್ತೇವೆ ಅಂತ ಯುಕೆ ಹೇಳಿದೆ. ಟ್ರಂಪ್ ಕರೆಗೆ ಯುಕೆಯಿಂದ ಮೊದಲ ಪ್ರತಿಕ್ರಿಯೆ ಇದು. ಟ್ರಂಪ್ ಏನೋ ಮನವಿಯನ್ನು ಮಾಡಿಕೊಂಡಿದ್ದಾರೆ ಯುದ್ಧ ನೌಕೆಗಳನ್ನ ಕಳಿಸಿ ಅಂತ. ಇರಾಕ್ನ ಬಾಗ್ದಾದ್ನಲ್ಲಿರುವಂತಹ ಜಿರಾಫೆ 1X ರಾಡಾರ್ ನಾಶ ಮಾಡಲಾಗಿದೆಯಾ? ಅಮೆರಿಕ ರಾಯಭಾರ ಕಚೇರಿ ಮೇಲೆ ದಾಳಿ ವೇಳೆ ನಾಶವಾಗಿರುವ ಸಾಧ್ಯತೆ ಇದೆ. ರಾಡಾರ್ ನಾಶವಾಗಿರೋ ಚಿತ್ರಗಳು ಇದೀಗ ಬಹಿರಂಗಪಡಿಸಲಾಗಿದೆ. 360 ಡಿಗ್ರಿ ಕಣ್ಗಾವಲು ಒದಗಿಸ್ತಾ ಇದ್ದಂತ ಪ್ರಮುಖ ರಾಡಾರ್ ಅದು. 4 ಕಿಲೋಮೀಟರ್ ವ್ಯಾಪ್ತಿಯಲ್ಲಿನ ಸಣ್ಣ ಡ್ರೋನ್ ಪತ್ತೆ ಹಚ್ಚುವಂತ ಸಾಮರ್ಥ್ಯವನ್ನು ಕೂಡ ಹೊಂದಿದೆ. ಇದೀಗ ಇರಾನ್ ದಾಳಿ ವೇಳೆ ಇದು ನಾಶವಾಗಿರುವಂತಹ ಸಾಧ್ಯತೆ ದಟ್ಟವಾಗಿ ಕಾಡ್ತಾ ಇದೆ. ಇರಾನ್ ದಾಳಿಗೆ ತುತ್ತಾದ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಏಕಾಏಕಿ ನಾಪತ್ತೆಯಾಗಿದ್ದಾರೆ. ಯುದ್ಧ ಮಂಡಳಿ ಸಭೆಯಲ್ಲಿ ಕಾಣಿಸದ ನೇತನ್ಯಾಹು, ಅನುಮಾನಕ್ಕೆ ಕಾರಣವಾದ ನೇತನ್ಯಾಹುವ ಅನುಪಸ್ಥಿತಿ, ನೇತನ್ಯಾಹು ಹತ್ಯೆಯಾಗಿದ್ದಾರೆ ಅನ್ನೋ ಬಗ್ಗೆ ವದಂತಿ ಎಲ್ಲೆಡೆ ಹರಿದಾಡ್ತಾ ಇದೆ. ಇರಾನ್ನ ಹೈಪರ್ಸಾನಿಕ್ ಕ್ಷಿಪಣಿಗೆ ಸಾವಾಗಿದೆ ಅಂತ ವದಂತಿ ಹರಿದಾಡ್ತಾ ಇದ್ದು, ಇರಾನ್ ದಾಳಿಗೆ ಇಸ್ರೇಲ್ ಕ್ಯಾಬಿನೆಟ್ ನಾಶವಾಗಿದೆಯಾ? ಹಾಗಾದ್ರೆ ಇಸ್ರೇಲ್ನ ಉನ್ನತ ಜನರಲ್ಗಳು ಸಾವು ಅಂತ ವದಂತಿ ಎಲ್ಲೆಡೆ ಹಬ್ಬಿದ್ದು, ಟೆಲ್ ಅವೀವ್ನಲ್ಲಿ ಹೊತ್ತಿ ಉರಿದಿದ್ದ ಕಟ್ಟಡಗಳು, ಈ ಕಟ್ಟಡಗಳು ಹೊತ್ತಿ ಉರಿಯುವಂತಹ ಸಂದರ್ಭದಲ್ಲಿ ಬೆಂಜಮಿನ್ ನೇತನ್ಯಾಹು ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇರಾನ್ ದಾಳಿಗೆ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಸಾವನ್ನಪ್ಪಿದ್ದಾರ? ಏಕಾಏಕಿ ಬೆಂಜಮಿನ್ ನೇತನ್ಯಾಹು ಎಲ್ಲಿ ಹೋದ್ರು? ಹಾಗಾದ್ರೆ ನಾಪತ್ತೆಯಾಗಿದ್ದಾರೆ. ಬೆಂಜಮಿನ್ರ 6 ಬೆರಳಿನ ವಿಡಿಯೋ ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ವೈರಲ್ ಆಗಿದಂತ ನೇತನ್ಯಾಹು 6 ಬೆರಳಿನ ವಿಡಿಯೋ ನೇತನ್ಯಾಹುರದ್ದು AI ವಿಡಿಯೋ ಅಂತ ಹೇಳಲಾಗ್ತಿತ್ತು. ಈ ವಿಡಿಯೋ ವೈರಲ್ ಬೆನ್ನಲ್ಲೇ ನಾನಾ ವದಂತಿಗಳು ಕೂಡ ಹಬ್ಬಿದೆ. ಇರಾನ್ ದಾಳಿಗೆ ನೇತನ್ಯಾಹು ಸಾವು ಅನ್ನುವ ಬಗ್ಗೆ ವದಂತಿ ಎಲ್ಲೆಡೆ ಹಬ್ಬಿದೆ. ಬೆಂಜಮಿನ್ ನೇತನ್ಯಾಹು ಪತ್ನಿ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಮಾನಗಳನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅವರ ಪತ್ನಿಯ ಪೋಸ್ಟ್ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ನೇತನ್ಯಾಹು ನಾಪತ್ತೆ ವದಂತಿ ಬೆನ್ನಲ್ಲೇ ಪೋಸ್ಟ್ ಅನ್ನು ಮಾಡಿದ್ರು. ಜನರು ಶಕ್ತಿಯನ್ನು ನೀಡ್ತಾರೆ ಅಂತ ಪೋಸ್ಟ್ ಮಾಡಿದರೆ ದೇಶದಲ್ಲಿ ಪ್ರಬಲ ಮತ್ತು ರಾಜಕೀಯ ಆಡಳಿತವಿದೆ, ನಮಗೆ ಮುಂದುವರಿಯೋದಕ್ಕೆ ಜನರ ಪ್ರೀತಿ ಶಕ್ತಿಯನ್ನು ನೀಡುತ್ತೆ. ಇಸ್ರೇಲ್ ಪ್ರಧಾನಿ ಪತ್ನಿ ಸಾರಾ ನೇತನ್ಯಾಹು ಈಗ ಪೋಸ್ಟ್ ಮಾಡಿದ್ದಾರೆ. ಆ ಪೋಸ್ಟ್ ಇದೀಗ ಸಾಕಷ್ಟು ವೈರಲ್ ಆಗ್ತಾ ಇದೆ. ನೇತನ್ಯಾಹು ನಾಪತ್ತೆ ವದಂತಿ ಎಲ್ಲೆಡೆ ಹಬ್ಬಿರುವಂತಹ ಬೆನ್ನಲ್ಲೇ ಅವರ ಪತ್ನಿ ಪೋಸ್ಟ್ ಅನ್ನು ಮಾಡಿದ್ದಾರೆ. ಜನರು ಶಕ್ತಿಯನ್ನ ನೀಡ್ತಾರೆ ಅಂತ ಪೋಸ್ಟ್ ಅನ್ನು ಮಾಡಿದ್ದಾರೆ. ದೇಶದಲ್ಲಿ ಪ್ರಬಲ ಮತ್ತು ರಾಜಕೀಯ ಆಡಳಿತವಿದೆ ಅಂತ ಹೇಳಿದ್ದಾರೆ. ಕದನ ವಿರಾಮದ ಮಧ್ಯಸ್ಥಿಕೆಯನ್ನು ವಹಿಸುವುದಕ್ಕೆ ಇದೀಗ ಒಮನ್ ಮುಂದಾಗಿದೆ. ಇನ್ನು ಒಮನ್ ಪ್ರಯತ್ನವನ್ನ ಡೊನಾಲ್ಡ್ ಟ್ರಂಪ್ ತಿರಸ್ಕರಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅಮೆರಿಕದ ಜೊತೆ ಸಂಪರ್ಕ ಸಾಧಿಸುವುದಕ್ಕೆ ಒಮನ್ ಯತ್ನವನ್ನ ಮಾಡ್ತಾ ಇದೆ. ಆದರೆ ಕದನ ವಿರಾಮಕ್ಕೆ ವೈಟ್ ಹೌಸ್ ಆಸಕ್ತಿಯನ್ನ ತೋರ್ತಾ ಇಲ್ಲ.